ನಮಸ್ಕಾರ. ನಮ್ಮೂರು ಉಜಿನಿ ವಸಳಿಲಿ ಪ್ರತಿ ವರ್ಷ ಯುಗಾದಿಗೆ ಪ್ರತಿ ಮನೆಯಿಂದನೂ ಆರತಿ ತಗೊಂಡೋಗೋ ಪದ್ಧತಿ ಇದೆ. ನಮ್ಮ ಅಂಬಾಭವಾನಿ ದೇವಸ್ಥಾನದಿಂದ ಮರ್ಗಮ್ಮ ದೇವಸ್ಥಾನವರೆಗೂ ಈ ರೀತಿ ಆರತಿನ ಮೆರವಣಿಗೆ ಮಾಡಲಾಗುತ್ತೆ. ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬದ ಪ್ರಯುಕ್ತ ದೇವಿಗೆ ಪೂಜೆ ಸಲ್ಲಿಸಿ ಊರಿಗೆ ಮತ್ತು ಜನತೆಗೆ ಒಳ್ಳೆ ವರ್ಷ ಆಗಲಿ ಬೇಡಿಕೊಂಡು ಬರೋ ನಂಬಿಕೆ. ದೊಡ್ಡವರು ಹೇಳ್ತಾರೆ ದೇವಸ್ಥಾನ ಹತ್ರ 4 ಗಂಟೆಗೆ ಇರಬೇಕು, ಆರತಿ ತಗೊಂಡ್ ಬರ್ಬೇಕು ಪ್ರತಿ ಮನೆಯಿಂದನೂ ಅಂತ. ಆದ್ರೆ ನಮ್ಮ ಅಕ್ಕ ತಂಗಿ ಆರತಿಗೆ ಅಲಂಕಾರ ಮಾಡ್ಕೊಂಡು ಹಾಗೆ ಅವರು ಅಲಂಕಾರ ಮಾಡ್ಕೊಂಡ್ ಬರೋಕೆ 5:15 ಬರ್ತಾರೆ. ಯಾಕಂದ್ರೆ ಅಲಂಕಾರದ ಪ್ರೋಸೆಸ್ ತುಂಬಾ ಇರುತ್ತೆ. ದೇವಸ್ಥಾನದ ಮುಖಂಡರಿಗೆ ಗೊತ್ತಿರುತ್ತೆ ಇವರು ಬರೋದು ಪಕ್ಕ ಲೇಟ್ ಅಂತ. ಅದಕ್ಕೆ ಮುಂಚೆನೆ ಹೇಳ್ತಾರೆ ಆರತಿ ತಗೊಂಡ್ ಬರಕ್ಕೆ. ಅಲಂಕಾರ ವಿಚಾರಕ್ಕೆ ಬಂದ್ರೆ ನಮ್ಮ ಅಕ್ಕ ತಂಗಿರು ಯಾವುದೇ ಕಾರಣಕ್ಕೂ ತಗ್ಗದೇ ಇಲ್ಲ. ಬೇಕಾದ್ರೆ ಹಬ್ಬ ಮುಗ್ದೋಗ್ಲಿ ಅಲಂಕಾರ ಮಾಡ್ಕೊಂತಾನೆ ಇರ್ತಾರೆ. ಅದೆಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಮ ಅಣ್ಣ ತಮ್ಮಂದಿರು ಕುಣಿತಾನೆ ಇರ್ತಾರೆ. ಇದು ಮರ್ಗಮ್ಮ ದೇವಿ ದೇವಸ್ಥಾನ. ಎತ್ತಿನ ಬಂಡಿಲಿ ಮರ್ಗಮ್ಮ ದೇವಿ ಪೂಜೆಗೆ ಲಿಂಬೆ ಹಣ್ಣು ಜ್ಯೂಸು ಕಡಲೆ ಉಸ್ಲಿ ಪ್ರಸಾದ ತಗೊಂಡು ಜೊತೆಯಲ್ಲಿ ನಮ್ಮ ಅಕ್ಕ ತಂಗಿರು ತಂಬಿಟ್ಟು ಆರತಿ ತಗೊಂಡು 3 ಸುತ್ತು ಮರ್ಗಮ್ಮ ದೇವಿ ದೇವಸ್ಥಾನ ತಿರುಗೋ ಪದ್ಧತಿ. ಮರ್ಗಮ್ಮ ದೇವಿ ಪೂಜೆ ಸಮಯದಲ್ಲಿ ಈ ರೀತಿ ಆರತಿಯಿಂದ ಬೆಳಗುತ್ತಾರೆ ದೇವಿಗೆ. ನಂತರ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಆರತಿಯಲ್ಲಿದ್ದ ಹೂಗಳನ್ನೆಲ್ಲ ದೇವಸ್ಥಾನ ಚಾವಣಿ ಮೇಲೆ ಎಸೆಯಲಾಗುತ್ತೆ. ಹಾಗೆ ನಾನು ಕೂಡ ಎಸೆದೆ. ಇಲ್ಲಿಗೆ ಪೂಜೆ ಎಲ್ಲ ಮುಗೀತು. ಹಾಗೆ ಪ್ರಸಾದ ಕೊಟ್ಟರು. ಅದನ್ನೆಲ್ಲ ನಾನು ತೋರ್ಸಕ್ಕಾಗಿಲ್ಲ, ಯಾಕಂದ್ರೆ ಕೊನೆಗೆ ನಂಗೆ ಸಿಗಲ್ಲ ಪ್ರಸಾದ. ಧನ್ಯವಾದ ಎಲ್ಲರಿಗೂ.